35 ಜನ ಸದಸ್ಯರುಗಳು, ಆಮೇಲೆ 2 ಜನ, ಒಂದು MLA, ಒಂದು MP, ಒಂದು 2 ಜನ MLCs, ಟೋಟಲ್ 39 ಜನ ಮತದಾರರು. ಅದರಲ್ಲಿ MP ಅವರು ಬಂದಿಲ್ಲ, ಆಮೇಲೆ 2 ಸದಸ್ಯರು ಬಂದಿಲ್ಲ. 39ರಲ್ಲಿ 3 ಜನ ಗೈರ್ಹಾಜರಿದ್ದರು, 36 ಜನ ಇದ್ದರು. ಸ್ಕ್ರೂಟನಿ ಆಯಿತು. ಸ್ಕ್ರೂಟನಿಯಲ್ಲಿ 2 ನಾಮಿನೇಷನ್ಸು, 2 ಜನ ಪ್ರೆಸಿಡೆಂಟ್ಗೆ ನಾಮಿನೇಷನನ್ನು ಹಾಕಿದರು. ನಮ್ಮ ಲಕ್ಷ್ಮೀದೇವಮ್ಮ ಒಬ್ಬರು, ಆಮೇಲೆ ಸಂಗೀತದಿಂದ ಮುಬಾರಕ್ ಪ್ರೆಸಿಡೆಂಟ್ಗೆ, ವೈಸ್ ಪ್ರೆಸಿಡೆಂಟ್ಗೆ ನಮ್ಮ ಸಂಗೀತ ಅವರು ಒಬ್ಬರು ಹಾಕಿದರು, ಆಮೇಲೆ ಅಪೂರ್ವ ಅಂತ ಹೇಳಿ ಹಾಕಿದರು. ಸ್ಕ್ರೂಟಿನಿಯಲ್ಲಿ 4 ಅಪ್ಲಿಕೇಶನ್ನುವೆ, ನಾಮಿನೇಷನ್ನುವೆ ಅಕ್ಸೆಪ್ಟ್ ಆಯಿತು, ಅಪ್ರೂವ್ ಆಯಿತು. ನಂತರ ಮುಬಾರಕ್ ಅವರು ಮತ್ತು ಅಪೂರ್ವ ಅವರು ವಿಡ್ರಾ ಮಾಡಿಕೊಂಡ್ರು. ವಿಡ್ರಾವಲ್ಗೆ ಟೈಮ್ ಕೊಡ್ತಾರೆ. ಟೈಮ್ ಕೊಟ್ಟಾಗ ಅವರು ನಾವು ವಿಡ್ರಾ ಮಾಡ್ಕೊಳ್ತೀವಿ ಅಂತೇಳಿ. ಏನು ಕಾರಣ ಏನು ವಿಡ್ರಾ ಮಾಡ್ಕೊಳ್ಳೋದಕ್ಕೆ? ಕಾರಣ ನನಗೆ ತಿಳಿದ ಹಾಗೆ ಅವರಲ್ಲಿ ನಂಬರ್ಸ್ ಇರಲಿಲ್ಲ. ಅದರ ಜೊತೆಗೆ ಸುಮ್ಮನೆ ಈಗ ಯಾಕೆ ಚುನಾವಣೆ ಆಗೋದು ಅಂಥೇಳಿ, ಅದಕ್ಕಾಗಿ ಅದರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ನವರು ಒಂದು 4 ಜನ ಅವ್ರ ಜೊತೆಗಿದ್ದರು. ಅವರು ಸಹ 4 ದಿವಸ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಅವ್ರ ಬಗ್ಗೆ ತೊಂದರೆ ಯಾಕಾಗಬೇಕು ಅಂತೇಳಿ ಒಂದು ದೊಡ್ಡ ಮನಸ್ಸಿಂದ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂಥೇಳಿ ಆ ಒಂದು ತೀರ್ಮಾನ ಮಾಡಿ ವಾಪಸ್ ತಗೊಂಡು. ನೀವು ಮನವೊಲಿಸಿದ್ರೆ ಸರ್ ಅವರು? ನಾವು ಸಂತೋಷದಿಂದ ಅವ್ರು ಬಂದು ಹೇಳಿದರು ನನಗೆ, ನಾವು ವಿಡ್ರಾ ಮಾಡ್ಕೊಳ್ತೀವಿ ಅಂಥೇಳಿ. ಭಾರಿ ಸಂತೋಷ, ಒಳ್ಳೆ ತೀರ್ಮಾನ ಮಾಡಿದ್ರಿ, ನಾವೆಲ್ಲ ಜೊತೆಗೆ ಕೆಲಸ ಮಾಡೋಣ ಅಂಥೇಳಿ ಅವ್ರಿಗೆ ನಾನು ನಮ್ಮ MLA ಅವರು ಇಬ್ಬರೂ ಭಾರಿ ಒಳ್ಳೆ ತೀರ್ಮಾನ ಮಾಡಿದ್ರಿ, ಸಂತೋಷ, ಮುಂದೆ ಎಲ್ಲ ಜೊತೆಗೆ ಕೆಲಸ ಮಾಡೋಣ ಅಂತೇಳಿ. ಅಲ್ಲ, ಮುಬಾರಕ್ ನಿಮ್ಮ ಜೊತೆ ಇದ್ದವರು ಮತ್ತೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಲ್ಲ ಸರ್, ಅವರು ಅಧ್ಯಕ್ಷ ನಾಮಿನೇಷನ್ ಸಲ್ಲಿಸಿದ್ರು ಸರ್. ಅವರು ನಮ್ಮ ಪಾರ್ಟಿನಿಂದ ಅವರಿಗೆ ಕ್ಯಾಂಪೇನ್ ಕಮಿಟಿ ಚೇರ್ಮನ್ನು ಸಹ ಮಾಡಿದ್ದೀವಿ. ಎಲ್ಲ ಅವಕಾಶಗಳು ಪಾರ್ಟಿನಿಂದಲೂ ಕೊಟ್ಟಿದ್ದೀವಿ. ಮತ್ತು ಕಾರಣದಿಂದ ಕೆಲವು ಎಲೆಕ್ಷನ್ ಸಂದರ್ಭದಲ್ಲಿ, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವನು ಕಾರಣ ಹೇಳಿ ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದರು. ನಂತರ ಮತ್ತೆ ಅವ್ರದ್ದು ಆವಾಗಿಂದ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ ಅವರು. ಅದರ ಜೊತೆಯಲ್ಲಿ ಪಾರ್ಟಿನಿಂದ ಅವ್ರು ಸಸ್ಪೆಂಡ್ ಆಗಿದ್ದರು. ಅವ್ರಿಗೆ ಸಸ್ಪೆನ್ಷನ್ ರಿವೋಕ್ ಆಗಿರಲಿಲ್ಲ. ಹಾಗಾಗಿ ಆ ಸಮಸ್ಯೆ ಹಾಗೆ ಉಳ್ಕೊಂಡಿತ್ತು. ಇವತ್ತು ಈ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ ಬಂದು ನಾನು ಅಭ್ಯರ್ಥಿ ಆಗ್ತೀನಿ ಅಂಥೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೂ ಸಹ ಅವರು ಭೇಟಿ ಮಾಡಿ ಕೇಳಿಲ್ಲ. ಹಾಗಾಗಿ ಅದನ್ನು ಪ್ರಶ್ನೆನೇ ಬಂದಿಲ್ಲ. ನಾವು ಸಹ ನಮ್ಮ ಸದಸ್ಯರಿಗೆಲ್ಲ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿದ್ದೀವಿ. ಎಲ್ಲ 16 ಜನ ಸದಸ್ಯರು ಇವತ್ತು ದಿವಸ ಬೆಳಗ್ಗೆ ಬಂದು ನನಗೂ ಗೊತ್ತು ಮಂಜಿಗೆ ಬಿಟ್ಟು 16 ಜನ ಸದಸ್ಯರು ಅವರವ್ರ ಒಪಿನಿಯನ್ ಕೊಟ್ಟರು. ಆ ಒಪಿನಿಯನ್ನಲ್ಲೂ ಸಹ ನಾವು ಅವ್ರ ಒಪಿನಿಯನ್ ತೊಗೊಂಡ್ಮೇಲೆ ತೀರ್ಮಾನಕ್ಕೆ ಬಂದಿದ್ದೀವಿ. ನಮ್ಮ ನಾರಾಯಣ ಸ್ವಾಮಿಯವರು MLC, XMLC, ವೈಸ್ ಪ್ರೆಸಿಡೆಂಟ್ KPCCನವರು ಅವರು ವರಿಷ್ಠರಾಗಿ ಬಂದಿದ್ದರು. ಅವರ ಸಮಾಜದಲ್ಲಿ ಎಲ್ಲ ಅವ್ರದ್ದು ಅಭಿಪ್ರಾಯವನ್ನು ಪಡ್ಕೊಂಡ್ವಿ. ಆ ಅಭಿಪ್ರಾಯ ಅಂಗವಾಗಿ ಎಲ್ಲ ತೀರ್ಮಾನ ಮಾಡಿ ಒಗ್ಗಟ್ಟಾಗಿ ನಾವು ಘೋಷಣೆ ಮಾಡಿದ್ವಿ. ಆಯ್ಕೆ ಮಾಡಿದ್ದು ರೀಸನ್ ಏನು ಸರ್? ಏನಾದ್ರು ಬೇರೆ ರೀಸನ್ ಇದೆ? ಅವರನ್ನೇ ಆಯ್ಕೆ ಮಾಡಬೇಕು ಅಂತ ಅಧ್ಯಕ್ಷ ಅಲ್ಲ, ಅಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು PCMAಯಲ್ಲಿ 2 ಅವಕಾಶಗಳಿರೋದು. ಒಬ್ಬರು ಮೈನಾರಿಟೀಸ್ ಮಾಡ್ಬೋದು, ಇನ್ನೊಂದರೆ ಕುರುಬ ಸಮಾಜಕ್ಕೆ ಮಾಡ್ಬೋದು. ನಮ್ಮಲ್ಲಿ 2 ಕ್ಯಾಂಡಿಡೇಟ್ಸ್ ಇದ್ದರು. ಲಾಸ್ಟ್ ಟೈಮು ಒಂದು ಹೆಚ್ಚಾಗಿ ಒಪಿನಿಯನ್ ಅವ್ರ ಪರವಾಗಿ ಬಂತು, ಲಕ್ಷ್ಮೀದೇವಮ್ಮ ಪರವಾಗಿ. ಹಾಗಾಗಿ ಅವ್ರು ಅಂದರೆ ಇನ್ನು ಪ್ರಸಾದ್ ಬಾಬು ಅವರು, ಇನ್ನು ಬೇರೆ ಬೇರೆಯವರು ಸೀನಿಯರ್ ಮೆಂಬರ್ಸ್ ಇರ್ತಿರಲ್ಲ. ಪ್ರಸಾದ್ ಬಾಬು ಅವ್ರದ್ದು ಕ್ಲೇಮ್ ಇತ್ತು, ಅವರು ನನಗೆ ಒಂದು ಅವಕಾಶ ಮಾಡಿ ಕೊಡಿ ಅಂತ ಕೇಳ್ಕೊಂಡ್ರು. ಅವರು ಅದು ಸಹ ನಾವು ಕನ್ಸಿಡರ್ ಮಾಡಿದ್ವಿ. ಅವರು ಲಾಸ್ಟ್ ನಮ್ಮಲ್ಲಿ ಚುನಾವಣೆಯಲ್ಲಿ ಅವ್ರ ಮಿಸ್ಸಸ್ಗೆ ಸುಮಾರು ಒಂದು 30 ತಿಂಗಳು ಅವಕಾಶ ಮಾಡಿ ಕೊಟ್ಟಿತ್ತು ಪಕ್ಷ. ಸೊ ಒಂದೇ ಮನೆಯಲ್ಲಿ ಇನ್ನೊಂದು ಸತಿ ಬೇರೆಯವ್ರಿಗೂ ಅವಕಾಶ ಕೊಡೋಣ ಅಂತೇಳಿ ಆ ತೀರ್ಮಾನ. ಅಭಿವೃದ್ಧಿ ವಿಚಾರದಲ್ಲಿ ಏನು ಟಾರ್ಗೆಟ್ ಮಾತಾಡಿದೆ ಸರ್? ಈಗ ಅದನ್ನೇ ಈಗ ಚುನಾವಣೆ ಆಗಿದ ತಕ್ಷಣ ನಮ್ಮ MLA ಅವರು ಎಲ್ಲರಿಗೂ ಹೇಳಿದರು, ನಾನು ಮಾತಾಡಿದೆ. ಇದು ದೊಡ್ಡ ಒಂದು ಜವಾಬ್ದಾರಿ ನಿಮ್ಮ ಪಾಲಿಗೆ ಬಂದಿದೆ. ನೀವು ಇದನ್ನು ಈ ಅವಕಾಶ ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು. ಬೆಳಗ್ಗೆ 6 ಗಂಟೆಗೆ ನೀವು ವಾರ್ಡ್ಗಳಲ್ಲಿ ಇರಬೇಕು. ವಾರಕ್ಕೆ 1-2-3 ವಾರ್ಡು ನೀವು ವಿಸಿಟ್ ಮಾಡಬೇಕು. ಎಲ್ಲರಿಗೂ ಜೊತೆಗೆ ಈ ಪಕ್ಷ ಆ ಪಕ್ಷ ಅಂತ ನೋಡಬಾರ್ದು.
ಎಲ್ಲರಿಗೂ 35 ಜನ ಸದಸ್ಯರು ಯಾರ್ಯಾರಿದ್ದಾರೆ ಯುನಾನಿಮಸ್ ಆಗಿ ನೀವು ಎಲೆಕ್ಟ್ ಆಗಿದ್ದೀರಿ, ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ನೀವು ಮುಂದಿನ ಕಾರ್ಯಕ್ರಮಗಳು ಮಾಡ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ.